ಶುಕ್ರಶ್ಚ ಶುಕ್ವಾ ಉಶೋ ನ ಜಾರಃ ಪಪ್ರಾಸಮೇತಿ ದಿವೋ ನ ಜ್ಯೋತಿಃ. ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ನೋಡಿ, ಶತ್ರುಗಳ ಪೀಡೆಯನ್ನು ನೀವು ಎದುರಿಸ್ತೀರಾ. ಅನಾವಶ್ಯಕವಾದಂಥ ಜಗಳಗಳು ಮುಂದುವರಿಯುತ್ತೆ. ಆಮೇಲೆ ಮನಸ್ಸಿನಲ್ಲಿ ಒಂದು ರೀತಿಯ ಹೆದರಿಕೆಯ ವಾತಾವರಣ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾಯಿತು ಅಂತಂದರೆ ಹಿಂಜರಿಕೆಯ ಮನೋಭಾವನೆ ನಿಮ್ಮಲ್ಲಿ ಇರುತ್ತೆ. ಉದ್ಯೋಗದಲ್ಲೂ ಕೂಡ ವಿಶೇಷವಾದಂಥ ಯಶಸ್ಸು ನಿಮಗಿಲ್ಲ. ಗುರುಬಲ ಕೂಡ ಕಡಿಮೆಯಾಗಿದೆ. ಆದರೂ ಕೂಡ ಯಾವ ಯಾವ ವಿಷಯದಲ್ಲಿ ನಿಮಗೆ ಒಳ್ಳೆಯದಿದೆ ಇದೆಲ್ಲವನ್ನು ನಾವು ಇವತ್ತು ತಿಳ್ಕೊಳ್ತೇವೆ. ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ನಮ್ಮ ಚಾನಲ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಷಯವನ್ನು ನೀವು ತಿಳ್ಕೊಳ್ಬಹುದು. ಅಥವಾ ನಿಮಗೆ ಬೇರೆ ಇನ್ನೇನಾದರೂ ಮಾಹಿತಿ ಬೇಕಾಯಿತು ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ಅಲ್ಲಿ ಎಲ್ಲ ವಿಷಯ, ವಾಸ್ತು, ಕುಜದೋಷ, ಕುಂಭ ವಿವಾಹ, ಸರ್ಪದೋಷ, ಪಿತೃದೋಷ, ಇದೆಲ್ಲರ ಪರಿಹಾರ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಇದೆಲ್ಲವನ್ನು ನಾನು ವಿವರಿಸಿದ್ದೇನೆ. ಅದೆಲ್ಲವನ್ನು ನೋಡಿಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಈ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದಾಗ ಈ ರಾಶಿಯವರಿಗೆ ಯಾವ ರೀತಿಯ ಪರಿಣಾಮ ಆಗುತ್ತೆ, ನಾನಾಗಲೇ ಒಂದಷ್ಟು ವಿಷಯವನ್ನು ಹೇಳಿದೆ. ಯಾವುದು ಅಂತ ಕೇಳಿದ್ರೆ, ವಿಶೇಷವಾಗಿ ಷಷ್ಠದಲ್ಲಿ ರಾಹು ಮುಂದುವರಿಯೋದರಿಂದ ಶತ್ರುಗಳ ಪೀಡೆ ಜಾಸ್ತಿ ಆಗಿರುತ್ತೆ, ಹಿತಶತ್ರುಗಳ ಪೀಡೆ ಕೂಡ ಇರುತ್ತೆ. ಸೊ ಅದರ ಪರಿಹಾರವನ್ನು ನಾವು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು. ವಿಶೇಷವಾಗಿ ಈ ತಿಂಗಳು ನೀವು ರಾಹು ಮಂತ್ರವನ್ನು ಪಠಿಸಿ, ರಾಹು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇದು ಕೂಡ ನನ್ನ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಯಾವ ರೀತಿಯಾಗಿ ಹೇಳಬೇಕಪ್ಪ ಅಂತ ಅದನ್ನು ಕೂಡ ಹಚ್ಕೊಂಡ್ಬಿಟ್ಟು ಅದನ್ನು ಶ್ರವಣ ಮಾಡಿ ಸಾಕು. ಅದರಿಂದಲೂ ಕೂಡ ನಿಮಗೆ ರಾಹು ದೋಷ ಪರಿಹಾರವಾಗುತ್ತೆ, ರಾಹು ಬಾಧೆ ಪರಿಹಾರ ಆಗುತ್ತೆ, ಈ ದೋಷ ಕಡಿಮೆಯಾಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ತೊಂದರೆ ಇಲ್ಲ. ಶಾರೀರಿಕ ರೋಗಗಳು ಯಾವುದು ನಿಮಗೆ ಇರೋದಿಲ್ಲ. ಆದರೆ ಮನಸ್ಸಿನಲ್ಲಿ ಹೇಳಿದ್ದೆ ನಾನು, ಒಂತರಹದ ಭೀತಿಯ ವಾತಾವರಣ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಯಾವುದೇ ಕೆಲಸ ಮಾಡಬೇಕಾಯಿತು ಅಂತಂದರೆ ಒಂದು ಹಿಂಜರಿಕೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಸೊ ಇದರ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಆ ಭಗವಂತ ಶಂಕರನ ಆರಾಧನೆಯನ್ನು ಮಾಡ್ಕೊಳ್ಳಿ. ಅಂದರೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಲಿಂಗ ಪೂಜಾದಿಗಳನ್ನು ಮಾಡ್ಕೊಳ್ಳಿ. ಅದರಿಂದ ಪರಿಹಾರ ಆಗುತ್ತೆ. ಹಣಕಾಸಿನ ಪರಿಸ್ಥಿತಿ ಅಂತಂದರೆ ದುಡ್ಡಿನ ಪರಿಸ್ಥಿತಿ, ವ್ಯಾಪಾರದಲ್ಲಿರಬಹುದು, ವ್ಯವಹಾರದಲ್ಲಿರಬಹುದು, ಅಥವಾ ಬೇರೆಯವರಿಗೆ ಯಾವುದೇ ರೀತಿಯಲ್ಲಿ ಧನವನ್ನು ಕೊಟ್ಟಿದ್ದರೂ ಕೂಡ ಅದು ಮಧ್ಯಮವಾಗಿರುತ್ತೆ. ಅಂದರೆ ವಿಶೇಷವಾದಂಥ ಲಾಭವನ್ನು ನಿಮಗೆ ಕೊಡೋದಿಲ್ಲ. ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರುತ್ತೋ ಆ ಪ್ರಮಾಣದಲ್ಲಿ ಧನ ಅಥವಾ ಹಣ ನಿಮಗೆ ಬರೋದಿಲ್ಲ. ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ಈ ವಿಷಯವನ್ನು ಇಟ್ಟುಕೊಳ್ಳಿ. ಬಂಧುಗಳಿಂದಲೂ ಕೂಡ ತೊಂದರೆ. ನಾನು ಷಷ್ಠಸ್ಥಾನದ ದೋಷವನ್ನು ಹೇಳಿದೆ. ಅಥವಾ ದಯಾದಿಗಳು, ಅಣ್ಣ ತಮ್ಮಂದಿರಿರಬಹುದು, ಮಿತ್ರಾದಿಗಳಿರಬಹುದು, ವಿಶೇಷವಾಗಿ ಸಹಕಾರವನ್ನು ಕೊಡೋದಿಲ್ಲ. ವಿಶೇಷವಾಗಿ ಉಪದ್ರವವನ್ನೇ ಕೊಡ್ತಾರೆ. ಒಂದಷ್ಟು ಹೊಂದಾಣಿಕೆ ನಿಮಗೆ ಖಂಡಿತವಾಗಿಯೂ ಅಗತ್ಯ. ಮನಸ್ಸಿಗೆ ಯಾವಾಗಲೂ ಕುಟುಂಬದಲ್ಲಾಗಲಿ, ದಾಂಪತ್ಯ ಜೀವನದಲ್ಲಾಗಲಿ, ಗಂಡ ಹೆಂಡತಿಯ ಮಧ್ಯೆ ಆಗಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಖಂಡಿತವಾಗಿಯೂ ಇರುತ್ತೆ. ವಾಹನಾದಿಗಳಿಂದ ಎಚ್ಚರಿಕೆಯನ್ನು ವಹಿಸಿ. ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ, ನೀವು ಮಾಡಿದಂಥ ಅಭ್ಯಾಸ ನಿಮ್ಮ ನೆನಪಿನಲ್ಲಿ ಉಳಿಯೋದಿಲ್ಲ. ಸ್ವಲ್ಪ ಗಣಪತಿಯ ಉಪಾಸನೆಯನ್ನು ಮಾಡಿಕೊಂಡಿದ್ದಾದರೆ ನೀವೇ ಇರಬಹುದು ಅಥವಾ ನಿಮ್ಮ ಮಕ್ಕಳು ತುಲಾರಾಶಿಯವರಿರಬಹುದು. ಹಾಗಿತ್ತು ಅಂತಂದರೆ ಅವರಿಗೆ ಅನುಕೂಲಕರವಾಗಿ ಇರುತ್ತೆ. ನ್ಯಾಯಾಲಯದಲ್ಲಿ ಏನಾದರೂ ಕೇಸ್ ಇದ್ದರೆ ಅಲ್ಲಿ ನಿಮಗೆ ವಿಶೇಷವಾದಂಥ ಲಾಭ ಇಲ್ಲ. ಅನೇಕ ರೋಗಾದಿಗಳ ಬಗ್ಗೆ ಎಚ್ಚರ ಇರಲಿ. ಸೂಕ್ತವಾದಂಥ ರೋಗಾದಿಗಳು ಅಂತ ನಾವು ಹೇಳ್ತೇವೆ. ಇನ್ನು ಅವಿವಾಹಿತರಾಗಿದ್ದರೆ ಇನ್ನೂ ಸ್ವಲ್ಪ ಕಾಯಬೇಕು. ವಿವಾಹ ಯೋಗ ಇಷ್ಟು ಬೇಗ ಬರೋದಿಲ್ಲ. ಮುಂದಿನ ಮೇ ತಿಂಗಳವರೆಗೆ ಕಾಯ್ಕೊಳ್ಳಿ. ಯಾಕೆಂದರೆ ಅಷ್ಟಮದಲ್ಲಿ ಗುರು ಇದ್ದಾನೆ. ಸೊ ನವಮದ ಗುರು ಬರೋವರೆಗೆ ಸ್ವಲ್ಪ ಕಾಯ್ಕೊಳ್ಳಿ. ಆದರೂ ಕೂಡ ಪ್ರಯತ್ನವನ್ನು ಮುಂದುವರಿಸಿ. ಯಾವುದೇ ರೀತಿಯ ಗ್ರಹದೋಷ ಇರಲಿ, ನಮ್ಮ ಪ್ರಯತ್ನ ಮತ್ತು ಭಗವಂತನ ಅನುಗ್ರಹ ಇತ್ತು ಅಂತಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಸುತ್ತವೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ವಿಶೇಷವಾಗಿ ಯಾವುದಾದ್ರೂ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ ಅಥವಾ ಸ್ಥಿರಾಸ್ತಿ ಏನಾದರೂ ಖರೀದಿ ಮಾಡಬೇಕಾಯಿತು ಅಂತಂದರೆ, ದೊಡ್ಡ ದೊಡ್ಡ ವಾಹನಾದಿಗಳು ಖರೀದಿ ಮಾಡಬೇಕಾಯಿತು ಅಂತಂದರೆ
ಸ್ವಲ್ಪ ನಿಂತುಕೊಳ್ಳಿ, ಸ್ವಲ್ಪ ವಿಚಾರ ಮಾಡಿ ಮುಂದುವರಿಸಿ. ಸಾಧ್ಯವಿತ್ತು ಅಂತಂದರೆ ಅದನ್ನು ಮುಂದೂಡಿ. ಯಾಕೆಂದರೆ ಸ್ವಲ್ಪ ಈ ವಿಷಯದಲ್ಲಿ ನಿಮಗೆ ನಷ್ಟವಾಗುವಂಥ ಸಾಧ್ಯತೆ ಜಾಸ್ತಿಯಾಗಿರುತ್ತೆ. ಆದರೂ ಕೂಡ ಒಂದು ವೇಳೆ ಮಾಡಲೇಬೇಕು ಅಂತಿದ್ದರೆ ನಾನು ಹೇಳ್ತಾ ಇದ್ದೀನಲ್ಲ, ಒಂದಷ್ಟು ದೇವರ ಉಪಾಸನಾದಿಗಳನ್ನು ಮಾಡಿಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಈ ಕೆಲಸಗಳಲ್ಲಿ ಮುಂದುವರಿಸಿ. ವ್ಯಾಪಾರದಲ್ಲಿ ನಾನು ಈಗಾಗಲೇ ಹೇಳಿದೆ ಏರಿಳಿತವನ್ನು ಕಾಣ್ತೀರಾ. ಆದರೆ ವಿಶೇಷವಾಗಿ ಕಬ್ಬಿಣದ ವ್ಯಾಪಾರಾದಿಗಳನ್ನು ನೀವು ಮಾಡ್ತಾ ಇದ್ದರೆ ಅದರಲ್ಲಿ ಒಂದಷ್ಟು ಲಾಭವನ್ನು ನೀವು ಖಂಡಿತವಾಗಿಯೂ ಗಳಿಸ್ತೀರ. ಎಣ್ಣೆಯ ವ್ಯಾಪಾರ ಇತ್ತು ಅಂತಂದರೆ ಅದರಲ್ಲೂ ಕೂಡ ಲಾಭ ಬರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ಹಣ ಗಳಿಸಿದ್ದಕ್ಕಿಂತಲೂ ಖರ್ಚಾಗುವ ಸಂಭವ ಈ ತಿಂಗಳು ಜಾಸ್ತಿ ಇದೆ. ಅದರಲ್ಲಂತೂ ವಿಶೇಷವಾಗಿ ವ್ಯಸನಾದಿಗಳಲ್ಲಿ ದುಡ್ಡು ಪೋಲಾಗುವಂಥ ಸಾಧ್ಯತೆ ಇರೋದರಿಂದ ಮನಸ್ಸನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ದುಡ್ಡು ಖರ್ಚಾಗದಂತೆ ನೋಡಿಕೊಳ್ಳಿ. ಖರ್ಚಿನ ಮೇಲೆ ಒಂದಷ್ಟು ಹಿಡಿತವನ್ನು ಇಟ್ಟುಕೊಂಡ್ರೆ ನಿಮಗೆ ಸಾಲಬಾಧೆಯಾಗುವ ಸಾಧ್ಯತೆ ಕಡಿಮೆಯಾಗಿರುತ್ತೆ. ಹಾಗಾಗಿ ಈ ತಿಂಗಳು ಒಂದು 2 ಗ್ರಹಗಳ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ. ಒಂದು ರಾಹು ಮತ್ತು ಒಂದು ಗುರು. ರಾಹುಗೆ ಸಂಬಂಧಪಟ್ಟಂತೆ ಒಂದಷ್ಟು ಉದ್ದಿನ ಬೇಳೆಯನ್ನು ದಾನ ಮಾಡಿಕೊಳ್ಳಿ. ಗುರುವಿಗೆ ಸಂಬಂಧಪಟ್ಟಂತೆ ಕಡಲೆಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿ ದಾನ ಮಾಡಿದರೆ ಆ ದೋಷ ಪರಿಹಾರವಾಗುತ್ತೆ. ಗುರು ಶಾಂತಿಯನ್ನು ಬೇಕಾದರೆ ಮಾಡಿಕೊಳ್ಳಿ ಸಾಧ್ಯತೆ ಇದ್ದರೆ, ಅಥವಾ ಯಾವುದಾದ್ರೂ ಗುರುಸ್ಥಾನಗಳಿಗೆ ಅಂದರೆ ಗಾಣಗಾಪುರ ಇರಬಹುದು, ದತ್ತಾತ್ರೇಯನ ಸ್ಥಾನ ತುಂಬ ಚೆನ್ನಾಗಿರುವಂಥ ಕ್ಷೇತ್ರ, ಅಥವಾ ಮಂತ್ರಾಲಯಕ್ಕೆ ಹೋಗಿ, ಅಥವಾ ಬೆಂಗಳೂರು ಹತ್ತಿರ ಎಲ್ಲಾದರೂ ಇದ್ದರೆ ಗುರು ಸನ್ನಿಧಿಯಲ್ಲಿ ಯಾವುದಾದ್ರೂ ದೇವಸ್ಥಾನ ಇರಬಹುದು. ಅಂಥ ದೇವಸ್ಥಾನಗಳಿಗೆ ಹೋಗಿ ಗುರುಕೃಪೆ ಆಯಿತು ಅಂತಂದರೆ ಖಂಡಿತವಾಗಿಯೂ ಎಲ್ಲ ಕಷ್ಟಗಳು ಪರಿಹಾರವಾಗಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.